ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಆಗಸ್ಟ್ 21 ಶುಕ್ರವಾರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ದಿನದಂತೆ ಕಂಡರೂ ಕೂಡ ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಒಂದು ನಿರ್ಧಾರ ನಿಮ್ಮ ಮುಂದೆ ಬರಬಹುದು. ವಿಶೇಷವಾಗಿ ಬೆಳಗ್ಗೆ 7:45ರಿಂದ ಮಧ್ಯಾಹ್ನ 1:15 ನಡುವಿನ ಸಮಯದಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆಸ್ತಿ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದಂತೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಒಂದು ವಿಷಯ ಮತ್ತೆ ನಿಮ್ಮ ಗಮನಕ್ಕೆ ಬರಬಹುದು. ಇಲ್ಲಿಯವರೆಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು, ನಿಮ್ಮ ಮಾತಿನ ವೇಗವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮಲ್ಲಿ ಆಗುವ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುವಂತಹ ಪರಿಸ್ಥಿತಿ ಬರಬಹುದು. ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಬುದ್ಧಿವಂತಿಕೆ, ಮಾತಿನ ಕೌಶಲ್ಯ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಸಾಮರ್ಥ್ಯ ಹೆಚ್ಚಿರುತ್ತೆ. ನೀವು ಒಂದು ವಿಷಯವನ್ನು ಹಲವು ಕೋನಗಳಿಂದ ಯೋಚನೆ ಮಾಡ್ತಿರ್ತೀರಿ. ಆದರೆ ಇದೇ ಕಾರಣದಿಂದ ಕೆಲವೊಮ್ಮೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಮೊದಲ ಗೊಂದಲ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಂದೇ ಕ್ಷಣದಲ್ಲಿ ಒಂದು ನಿರ್ಧಾರ ಸರಿ ಅಂತ ಅನಿಸಿದರೆ ಮತ್ತೊಂದು ಕ್ಷಣದಲ್ಲಿ ಇನ್ನೊಂದು ದಾರಿ ಉತ್ತಮ ಅಂತ ಅನಿಸಬಹುದು. ಆಗಸ್ಟ್ 21ರಂದು ಈ ಗೊಂದಲದಿಂದ ಹೊರಬಂದು ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವ ಪರಿಸ್ಥಿತಿ ಎದುರಾಗಬಹುದು. ಬೆಳಿಗ್ಗೆ 7:45ರಿಂದ ಒಂದು ಫೋನ್ ಕಾಲ್, ಸಂದೇಶ, ವ್ಯಕ್ತಿಯ ಭೇಟಿ ಅಥವಾ ಹೊಸ ಮಾಹಿತಿ ನಿಮ್ಮ ಗಮನವನ್ನು ಸೆಳೆಯಬಹುದು. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಕೆಲಸದ ಮಾಹಿತಿ ಸಿಗಬಹುದು. ವ್ಯವಹಾರದಲ್ಲಿರುವವರಿಗೆ ಹೊಸ ಸಂಪರ್ಕ ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ಬಾಕಿ ಉಳಿದಿರುವ ವ್ಯವಹಾರದ ಬಗ್ಗೆ ಚರ್ಚೆ ನಡೀಬಹುದು. ಆದರೆ ಈ ಸಮಯದಲ್ಲಿ ಯಾವುದೇ ವಿಷಯವನ್ನು ತಕ್ಷಣವೇ ನಂಬದೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ. ವಿಶೇಷವಾಗಿ ಹಣದ ವಿಷಯದಲ್ಲಿ ಯಾರಾದರೂ ತುರ್ತು ನಿರ್ಧಾರಕ್ಕೆ ಒತ್ತಾಯ ಮಾಡಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಮಧ್ಯಾಹ್ನ 12:30ರಿಂದ 1:15 ನಡುವೆ ಮತ್ತೊಂದು ಪ್ರಮುಖ ಮಾಹಿತಿ ನಿಮ್ಮ ಮುಂದೆ ಬರಬಹುದು. ಈ ಮಾಹಿತಿ ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಗೊಂದಲಕ್ಕೆ ಉತ್ತರ ನೀಡಬಹುದು. ನೀವು ನಂಬಿದ್ದ ಈ ನಿರ್ಧಾರ ಮಿಥುನ ರಾಶಿಯವರೇ, ನೀವು ಸಾಮಾನ್ಯವಾಗಿ ಎಲ್ಲರ ಮಾತನ್ನು ಕೂಡ ಕೇಳ್ತಾ ಇರ್ತೀರಿ. ಆದರೆ ಪ್ರತಿಯೊಬ್ಬರ ಸಲಹೆಯನ್ನು ಜೀವನದ ನಿಯಮವನ್ನಾಗಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವರು ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ, ಇನ್ನು ಕೆಲವರು ತಮ್ಮ ಅನುಭವದ ಆಧಾರದ ಮೇಲೆ ಮಾತನಾಡ್ತಾರೆ. ಮತ್ತೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಆದ್ದರಿಂದ ಈ ದಿನ ಯಾರ ಮಾತು ನಿಮ್ಮ ಜೀವನಕ್ಕೆ ನಿಜವಾಗಿ ಉಪಯುಕ್ತ ಆಗುತ್ತೆ ಅನ್ನೋದನ್ನು ಗುರುತಿಸೋದು ಮುಖ್ಯವಾಗಿರುತ್ತೆ. ಕುಟುಂಬದಲ್ಲಿ ಒಂದು ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಮನೆಯ ಸದಸ್ಯರೊಬ್ಬರು ನಿಮ್ಮ ಬಳಿ ಸಹಾಯ ಅಥವಾ ನಿರ್ಧಾರಕ್ಕೆ ಬರಬಹುದು. ಆಸ್ತಿ ಅಥವಾ ಹಣಕಾಸಿಗೆ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಮಾತನಾಡುವ ಸಂದರ್ಭ ಕೂಡ ಬರಬಹುದು. ಯಾವುದೇ ದಾಖಲೆಗೆ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಮಾತಿನ ಕೌಶಲ್ಯವೇ ದೊಡ್ಡ ಶಕ್ತಿಯಾಗಬಹುದು. ನಿಮ್ಮ ಮೇಲಾಧಿಕಾರಿಯೊಂದಿಗೆ ನಡೆಯುವ ಚರ್ಚೆಯಲ್ಲಿ ನಿಮ್ಮ ಆಲೋಚನೆಯನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹೊಸ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರೋರಿಗೆ ಸಂದರ್ಶನ ಅಥವಾ ಸಂಪರ್ಕದ ಮೂಲಕ ಅವಕಾಶ ಸಿಗಬಹುದು. ವ್ಯವಹಾರದಲ್ಲಿರುವವರು ಹೊಸ ಗ್ರಾಹಕ ಅಥವಾ ಹೊಸ ಒಪ್ಪಂದದ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಮಾತಿನ ಮೇಲೆ ಮಾತ್ರ ನಂಬಿಕೆ ಇಡದೆ ಅಗತ್ಯ ಇರೋರನ್ನು ಬರವಣಿಗೆಯಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದ ಒಂದು ಸತ್ಯ ಹೊರ ಬರಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಮಾತನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವವರು ಯಾರು ಅನ್ನೋದು ನಿಮಗೆ ನಿಧಾನವಾಗಿ ಸ್ಪಷ್ಟ ಆಗುತ್ತೆ. ಯಾರಾದರೂ ನಿಮ್ಮಿಂದ ದೂರವಾದರೆ ತಕ್ಷಣವೇ ನಿಮ್ಮ ತಪ್ಪು ಅಂತ ಭಾವಿಸಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಸಂಬಂಧಗಳು ಮುಗಿಯುವುದು ಹೊಸ ದಾರಿಗೆ ಜಾಗ ಮಾಡಿಕೊಡುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸಂಬಂಧಗಳನ್ನು ಉಳಿಸಿಕೊಳ್ಳಿ. ನಿರಂತರವಾಗಿ ಗೊಂದಲ ಮತ್ತು ನೋವು ನೀಡುವ ಸಂಬಂಧಗಳಲ್ಲಿ ನಿಮ್ಮ ಗಡಿಯನ್ನು ಸ್ಪಷ್ಟಪಡಿಸಿ. ಆಗಸ್ಟ್ 21ರಂದು ನಿಮ್ಮ ಜೀವನದಲ್ಲಿ ಮುಖ್ಯವಾದ ಪಾಠ ಏನಪ್ಪ ಅಂದರೆ, ಪ್ರತಿಯೊಂದು ಅವಕಾಶವನ್ನು ಸ್ವೀಕರಿಸುವ ಅಗತ್ಯ ಇಲ್ಲ ಮತ್ತು ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಸಂತೋಷಪಡಿಸುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಈ ದಿನ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಯ ಹಿಂದೆ ನಿಮ್ಮ ಒಂದು ದೃಢವಾದ ನಿರ್ಧಾರ ಕೂಡ ಇರ್ಬೋದು. ಬಹಳ ದಿನಗಳಿಂದ ನೀವು ಒಂದು ವಿಷಯವನ್ನು ಮುಂದೂಡುತ್ತಾ ಬಂದಿರಬಹುದು. ಕೆಲವೊಮ್ಮೆ ಕುಟುಂಬದ ಕಾರಣದಿಂದ, ಕೆಲವೊಮ್ಮೆ ಹಣದ ಸಮಸ್ಯೆಯಿಂದ, ಮತ್ತೊಮ್ಮೆ ಯಾರಾದರೂ ಕೆಲವೊಮ್ಮೆ ಕುಟುಂಬದ ಕಾರಣ, ಹಣದ ಸಮಸ್ಯೆ ಮತ್ತು ಇನ್ನು ಸಮ್ಟೈಮ್ಸು ಏನು ಹೇಳ್ತಾರೆ ಎಂಬ ಚಿಂತೆಯಿಂದ ನೀವು ನಿರ್ಧಾರ ತೆಗೆದುಕೊಳ್ಳದೆ ಉಳಿದಿರ್ಬೋದು. ಆದರೆ ಈಗ ಪರಿಸ್ಥಿತಿ ನಿಮಗೆ ಒಂದು ಸ್ಪಷ್ಟವಾದ ಉತ್ತರ ಹುಡುಕುವಂತೆ ಮಾಡುತ್ತೆ.
ನಿಮ್ಮ ಜೀವನದಲ್ಲಿ ಮುಂದುವರಿಬೇಕಂದ್ರೆ ಕೆಲವು ಹಳೆಯ ಗೊಂದಲಗಳಿಗೆ ಅಂತ್ಯ ಹಾಕಬೇಕಾದ ಒಂದು ಸಂದರ್ಭ ಬರುತ್ತೆ. ಈ ದಿನ ನಿಮ್ಮ ಮುಂದೆ 2 ದಾರಿಗಳು ಕಾಣ್ಬೋದು. ಒಂದು ಹಳೆಯ ರೀತಿಯಲ್ಲೇ ಮುಂದುವರಿಯೋದು, ಇನ್ನೊಂದು ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡುವ ಹೊಸ ದಾರಿಯನ್ನು ಆರಿಸೋದು. ಯಾವ ದಾರಿ ಸರಿಯಾಗಿದೆ ಎಂಬುದನ್ನು ಭಾವನೆಯಿಂದಲ್ಲ, ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ನಿರ್ಧಾರ ಮಾಡಿ. ಹಣಕಾಸಿನ ವಿಷಯದಲ್ಲಿ ಹೊಸ ಆದಾಯದ ಅವಕಾಶದ ಬಗ್ಗೆ ಮಾಹಿತಿ ಸಿಗ್ಬೋದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಸ್ಥಾನಕ್ಕೆ ಸಂಬಂಧಿಸಿದ ಚರ್ಚೆ ನಡೀಬಹುದು. ಸ್ವಂತ ವ್ಯವಹಾರ ಮಾಡೋರಿಗೆ ಹೊಸ ಗ್ರಾಹಕ ಅಥವಾ ಹೊಸ ವ್ಯವಹಾರ ಸಂಪರ್ಕ ಕೂಡ ದೊರೆಯಬಹುದು. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ.